ರಾಜ್ಯದಲ್ಲಿ ಖಾಲಿ ಇರುವಂತಹ 2,84,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಏನು ವಿದ್ಯಾರ್ಥಿ ಸಂಘಟನೆಗಳ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ಒಂದು ಪ್ರತಿಭಟನೆಗೆ ಈಗಾಗಲೇ ಪೊಲೀಸರು ಒಂದು ನೋಟಿಸನ್ನು ಕೊಡೋ ಮೂಲಕ ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಎಲ್ಲ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೂ ಕೂಡ ಇವತ್ತೇನು ಜಯನಗರ ಸರ್ಕಲ್ದಿಂದ ಒಂದು ಪ್ರತಿಭಟನೆಗೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ. ಸದ್ಯ ನಾನೀಗ ಇದೇ ಒಂದು ಜಯನಗರ ಸರ್ಕಲ್ನಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು ಏನು ಈ ಒಂದು ಸರ್ಕಲ್ನಿಂದ ಏನು ಅಂಬೇಡ್ಕರ್ ಜಯಂತಿಗೆ ಅಂದರೆ ಅಂಬೇಡ್ಕರ್ ಜಯಂತಿಯನ್ನು ಒಂದು ಸಾಂಕೇತಿಕವಾಗಿ ಅಂಬೇಡ್ಕರ್ ಜಯಂತಿ ಮಾಡೋ ಮೂಲಕ ಸಾಂಕೇತಿಕವಾಗಿ ಇವತ್ತು ಏನೊಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಒಂದು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಸಾಕಷ್ಟು ಏನು ವಿದ್ಯಾರ್ಥಿ ಸಂಘಟನೆಯ ಮುಖಂಡರುಗಳು ಭಾಗಿಯಾಗ್ತಾರೆ. ಜೊತೆಗೆ ಏನು ರೈತಪರ ಹೋರಾಟಗಾರರು ಕೂಡ ಭಾಗಿಯಾಗುವಂಥ ಸಾಧ್ಯತೆಗಳು ಇರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆಗೆ ಏನು ಅಂದರೆ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದರೆ ಈಗಾಗಲೇ ಪೊಲೀಸರು ಹೋರಾಟಗಾರರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಮೇಲೂ ಕೂಡ ಕೇಸ್ ದಾಖಲಾಗಬಹುದು ಅನ್ನೋ ಭಯದಿಂದ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದು ಬಹುತೇಕ ಡೌಟ್. ಯಾಕಂತಂದರೆ ಈಗ ಕೆಲವೊಂದಿಷ್ಟು ಸಾಕಷ್ಟು ಈಗ ಹೋರಾಟ ಮೊನ್ನೆ ನಡೆಯಬೇಕಾಗಿದ್ದ ಹೋರಾಟ ಕೂಡ ಈಗ ಅದನ್ನು ಕೂಡ ಅನುಮತಿ ಕೊಟ್ಟಿರಲಿಲ್ಲ. ಆದರೆ ಈ ಒಂದು ಹೋರಾಟಕ್ಕೂ ಕೂಡ ಅನುಮತಿ ನಿರಾಕರಣೆ ಮಾಡುವ ಜೊತೆಗೆ ಪೊಲೀಸರು ಹೋರಾಟಗಾರರಿಗೆ ಆ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಒಂದು ಆ ನೋಟಿಸ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಆತಂಕ ಇರತಕ್ಕಂಥದ್ದು. ಇದೆಲ್ಲದರ ನಡುವೆ ಕೂಡ ಇವತ್ತು ಬೆಳಗ್ಗೆ 10 ಗಂಟೆಗೆ ಏನೋ ಒಂದು ವಿದ್ಯಾರ್ಥಿ ಸಂಘಟನೆಯ ಮುಖಂಡರು ಏನೋ ಒಂದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಕೂಡ ಆ ಒಂದು ಪ್ರತಿಭಟನಾಕಾರರನ್ನು ಏನು ವಶಕ್ಕೆ ಪಡೆಯೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಪೊಲೀಸರನ್ನೇನು ಪ್ರತಿಭಟನಾಕಾರರು ಇಲ್ಲಿಗೆ ಬರ್ತಿದ್ದಂತೆ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂತಂದರೆ ಈ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥ ಪ್ರತಿಭಟನಾಕಾರರು ಏನು ಜಯನಗರದಿಂದ ಆರಂಭ ಮಾಡಿ ಇಲ್ಲಿಂದ ಹೋಗಿ ಜಯನಗರದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಮಾಡೋ ಮೂಲಕ ಇಲ್ಲಿಂದ ಪ್ರತಿಭಟನೆಯನ್ನು ಆರಂಭಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಇವರನ್ನು ತಡೆಯೋದಕ್ಕೂ ಕೂಡ ಪೊಲೀಸರು ಕೂಡ ಆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದು. ಕ್ಯಾಮ್ರಾಮನ್ ವಿನಾಯಕ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ರಾಜ್ಯದಲ್ಲಿ ಖಾಲಿ ಇರುವಂತಹ 2,84,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಏನು ವಿದ್ಯಾರ್ಥಿ ಸಂಘಟನೆಗಳ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ಒಂದು ಪ್ರತಿಭಟನೆಗೆ ಈಗಾಗಲೇ ಪೊಲೀಸರು ಒಂದು ನೋಟಿಸನ್ನು ಕೊಡೋ ಮೂಲಕ ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಎಲ್ಲ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೂ ಕೂಡ ಇವತ್ತೇನು ಜಯನಗರ ಸರ್ಕಲ್ದಿಂದ ಒಂದು ಪ್ರತಿಭಟನೆಗೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ. ಸದ್ಯ ನಾನೀಗ ಇದೇ ಒಂದು ಜಯನಗರ ಸರ್ಕಲ್ನಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು ಏನು ಈ ಒಂದು ಸರ್ಕಲ್ನಿಂದ ಏನು ಅಂಬೇಡ್ಕರ್ ಜಯಂತಿಗೆ ಅಂದರೆ ಅಂಬೇಡ್ಕರ್ ಜಯಂತಿಯನ್ನು ಒಂದು ಸಾಂಕೇತಿಕವಾಗಿ ಅಂಬೇಡ್ಕರ್ ಜಯಂತಿ ಮಾಡೋ ಮೂಲಕ ಸಾಂಕೇತಿಕವಾಗಿ ಇವತ್ತು ಏನೊಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಒಂದು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಸಾಕಷ್ಟು ಏನು ವಿದ್ಯಾರ್ಥಿ ಸಂಘಟನೆಯ ಮುಖಂಡರುಗಳು ಭಾಗಿಯಾಗ್ತಾರೆ. ಜೊತೆಗೆ ಏನು ರೈತಪರ ಹೋರಾಟಗಾರರು ಕೂಡ ಭಾಗಿಯಾಗುವಂಥ ಸಾಧ್ಯತೆಗಳು ಇರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆಗೆ ಏನು ಅಂದರೆ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದರೆ ಈಗಾಗಲೇ ಪೊಲೀಸರು ಹೋರಾಟಗಾರರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಮೇಲೂ ಕೂಡ ಕೇಸ್ ದಾಖಲಾಗಬಹುದು ಅನ್ನೋ ಭಯದಿಂದ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದು ಬಹುತೇಕ ಡೌಟ್. ಯಾಕಂತಂದರೆ ಈಗ ಕೆಲವೊಂದಿಷ್ಟು ಸಾಕಷ್ಟು ಈಗ ಹೋರಾಟ ಮೊನ್ನೆ ನಡೆಯಬೇಕಾಗಿದ್ದ ಹೋರಾಟ ಕೂಡ ಈಗ ಅದನ್ನು ಕೂಡ ಅನುಮತಿ ಕೊಟ್ಟಿರಲಿಲ್ಲ. ಆದರೆ ಈ ಒಂದು ಹೋರಾಟಕ್ಕೂ ಕೂಡ ಅನುಮತಿ ನಿರಾಕರಣೆ ಮಾಡುವ ಜೊತೆಗೆ ಪೊಲೀಸರು ಹೋರಾಟಗಾರರಿಗೆ ಆ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಒಂದು ಆ ನೋಟಿಸ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಆತಂಕ ಇರತಕ್ಕಂಥದ್ದು. ಇದೆಲ್ಲದರ ನಡುವೆ ಕೂಡ ಇವತ್ತು ಬೆಳಗ್ಗೆ 10 ಗಂಟೆಗೆ ಏನೋ ಒಂದು ವಿದ್ಯಾರ್ಥಿ ಸಂಘಟನೆಯ ಮುಖಂಡರು ಏನೋ ಒಂದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಕೂಡ ಆ ಒಂದು ಪ್ರತಿಭಟನಾಕಾರರನ್ನು ಏನು ವಶಕ್ಕೆ ಪಡೆಯೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಪೊಲೀಸರನ್ನೇನು ಪ್ರತಿಭಟನಾಕಾರರು ಇಲ್ಲಿಗೆ ಬರ್ತಿದ್ದಂತೆ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂತಂದರೆ ಈ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥ ಪ್ರತಿಭಟನಾಕಾರರು ಏನು ಜಯನಗರದಿಂದ ಆರಂಭ ಮಾಡಿ ಇಲ್ಲಿಂದ ಹೋಗಿ ಜಯನಗರದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಮಾಡೋ ಮೂಲಕ ಇಲ್ಲಿಂದ ಪ್ರತಿಭಟನೆಯನ್ನು ಆರಂಭಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಇವರನ್ನು ತಡೆಯೋದಕ್ಕೂ ಕೂಡ ಪೊಲೀಸರು ಕೂಡ ಆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದು. ಕ್ಯಾಮ್ರಾಮನ್ ವಿನಾಯಕ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ರಾಜ್ಯದಲ್ಲಿ ಖಾಲಿ ಇರುವಂತಹ 2,84,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಏನು ವಿದ್ಯಾರ್ಥಿ ಸಂಘಟನೆಗಳ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ಒಂದು ಪ್ರತಿಭಟನೆಗೆ ಈಗಾಗಲೇ ಪೊಲೀಸರು ಒಂದು ನೋಟಿಸನ್ನು ಕೊಡೋ ಮೂಲಕ ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಎಲ್ಲ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೂ ಕೂಡ ಇವತ್ತೇನು ಜಯನಗರ ಸರ್ಕಲ್ದಿಂದ ಒಂದು ಪ್ರತಿಭಟನೆಗೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ. ಸದ್ಯ ನಾನೀಗ ಇದೇ ಒಂದು ಜಯನಗರ ಸರ್ಕಲ್ನಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು ಏನು ಈ ಒಂದು ಸರ್ಕಲ್ನಿಂದ ಏನು ಅಂಬೇಡ್ಕರ್ ಜಯಂತಿಗೆ ಅಂದರೆ ಅಂಬೇಡ್ಕರ್ ಜಯಂತಿಯನ್ನು ಒಂದು ಸಾಂಕೇತಿಕವಾಗಿ ಅಂಬೇಡ್ಕರ್ ಜಯಂತಿ ಮಾಡೋ ಮೂಲಕ ಸಾಂಕೇತಿಕವಾಗಿ ಇವತ್ತು ಏನೊಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಒಂದು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಸಾಕಷ್ಟು ಏನು ವಿದ್ಯಾರ್ಥಿ ಸಂಘಟನೆಯ ಮುಖಂಡರುಗಳು ಭಾಗಿಯಾಗ್ತಾರೆ. ಜೊತೆಗೆ ಏನು ರೈತಪರ ಹೋರಾಟಗಾರರು ಕೂಡ ಭಾಗಿಯಾಗುವಂಥ ಸಾಧ್ಯತೆಗಳು ಇರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆಗೆ ಏನು ಅಂದರೆ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದರೆ ಈಗಾಗಲೇ ಪೊಲೀಸರು ಹೋರಾಟಗಾರರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಮೇಲೂ ಕೂಡ ಕೇಸ್ ದಾಖಲಾಗಬಹುದು ಅನ್ನೋ ಭಯದಿಂದ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದು ಬಹುತೇಕ ಡೌಟ್. ಯಾಕಂತಂದರೆ ಈಗ ಕೆಲವೊಂದಿಷ್ಟು
ಸಾಕಷ್ಟು ಈಗ ಈಗ ಹೋರಾಟ ಮೊನ್ನೆ ನಡೆಯಬೇಕಾಗಿದ್ದ ಹೋರಾಟ ಕೂಡ ಈಗ ಅದನ್ನು ಕೂಡ ಅನುಮತಿ ಕೊಟ್ಟಿರಲಿಲ್ಲ. ಆದರೆ ಈ ಒಂದು ಹೋರಾಟಕ್ಕೂ ಕೂಡ ಅನುಮತಿ ನಿರಾಕರಣೆ ಮಾಡುವ ಜೊತೆಗೆ ಪೊಲೀಸರು ಹೋರಾಟಗಾರರಿಗೆ ಆ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಒಂದು ಆ ನೋಟಿಸ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಆತಂಕ ಇರತಕ್ಕಂಥದ್ದು. ಇದೆಲ್ಲದರ ನಡುವೆ ಕೂಡ ಇವತ್ತು ಬೆಳಗ್ಗೆ 10 ಗಂಟೆಗೆ ಏನೋ ಒಂದು ವಿದ್ಯಾರ್ಥಿ ಸಂಘಟನೆಯ ಮುಖಂಡರು ಏನೋ ಒಂದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಕೂಡ ಆ ಒಂದು ಪ್ರತಿಭಟನಾಕಾರರನ್ನು ಏನು ವಶಕ್ಕೆ ಪಡೆಯೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಪೊಲೀಸರನ್ನೇನು ಪ್ರತಿಭಟನಾಕಾರರು ಇಲ್ಲಿಗೆ ಬರ್ತಿದ್ದಂತೆ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂತಂದರೆ ಈ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥ ಪ್ರತಿಭಟನಾಕಾರರು ಏನು ಜಯನಗರದಿಂದ ಆರಂಭ ಮಾಡಿ ಇಲ್ಲಿಂದ ಹೋಗಿ ಜಯನಗರದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಮಾಡೋ ಮೂಲಕ ಇಲ್ಲಿಂದ ಪ್ರತಿಭಟನೆಯನ್ನು ಆರಂಭಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಇವರನ್ನು ತಡೆಯೋದಕ್ಕೂ ಕೂಡ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದು. ಕ್ಯಾಮ್ರಾಮನ್ ವಿನಾಯಕ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ರಾಜ್ಯದಲ್ಲಿ ಖಾಲಿ ಇರುವಂತಹ 2,84,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಏನು ವಿದ್ಯಾರ್ಥಿ ಸಂಘಟನೆಗಳ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ಒಂದು ಪ್ರತಿಭಟನೆಗೆ ಈಗಾಗಲೇ ಪೊಲೀಸರು ಒಂದು ನೋಟಿಸನ್ನು ಕೊಡೋ ಮೂಲಕ ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಎಲ್ಲ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೂ ಕೂಡ ಇವತ್ತೇನು ಜಯನಗರ ಸರ್ಕಲ್ದಿಂದ ಒಂದು ಪ್ರತಿಭಟನೆಗೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ ಸದ್ಯ ನಾನೀಗ ಇದೇ ಒಂದು ಜಯನಗರ ಸರ್ಕಲ್ನಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು ಏನು ಈ ಒಂದು ಸರ್ಕಲ್ನಿಂದ ಏನು ಅಂಬೇಡ್ಕರ್ ಜಯಂತಿಗೆ ಅಂದರೆ ಅಂಬೇಡ್ಕರ್ ಜಯಂತಿಯನ್ನು ಒಂದು ಸಾಂಕೇತಿಕವಾಗಿ ಅಂಬೇಡ್ಕರ್ ಜಯಂತಿ ಮಾಡೋ ಮೂಲಕ ಸಾಂಕೇತಿಕವಾಗಿ ಇವತ್ತು ಏನೊಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಒಂದು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಸಾಕಷ್ಟು ಏನು ವಿದ್ಯಾರ್ಥಿ ಸಂಘಟನೆಯ ಮುಖಂಡರುಗಳು ಭಾಗಿಯಾಗ್ತಾರೆ. ಜೊತೆಗೆ ಏನು ರೈತಪರ ಹೋರಾಟಗಾರರು ಕೂಡ ಭಾಗಿಯಾಗುವಂಥ ಸಾಧ್ಯತೆಗಳು ಇರುವಂಥ ಒಂದು ಕಡೆ. ಆದರೆ ಮತ್ತೊಂದು ಕಡೆಗೆ ಏನು ಅಂದರೆ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದರೆ ಈಗಾಗಲೇ ಪೊಲೀಸರು ಹೋರಾಟಗಾರರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಮೇಲೂ ಕೂಡ ಕೇಸ್ ದಾಖಲಾಗಬಹುದು ಅನ್ನೋ ಭಯದಿಂದ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದು ಬಹುತೇಕ ಡೌಟ್. ಯಾಕಂತಂದರೆ ಈಗ ಕೆಲವೊಂದಿಷ್ಟು ಸಾಕಷ್ಟು ಈಗ ಹೋರಾಟ ಮೊನ್ನೆ ನಡೆಯಬೇಕಾಗಿದ್ದ ಹೋರಾಟ ಕೂಡ ಈಗ ಅದನ್ನು ಕೂಡ ಅನುಮತಿ ಕೊಟ್ಟಿರಲಿಲ್ಲ. ಆದರೆ ಈ ಒಂದು ಹೋರಾಟಕ್ಕೂ ಕೂಡ ಅನುಮತಿ ನಿರಾಕರಣೆ ಮಾಡುವ ಜೊತೆಗೆ ಪೊಲೀಸರು ಹೋರಾಟಗಾರರಿಗೆ ಆ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಒಂದು ನೋಟಿಸ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಆತಂಕ ಇರತಕ್ಕಂಥದ್ದು. ಇದೆಲ್ಲದರ ನಡುವೆ ಕೂಡ ಇವತ್ತು ಬೆಳಗ್ಗೆ 10 ಗಂಟೆಗೆ ಏನೋ ಒಂದು ವಿದ್ಯಾರ್ಥಿ ಸಂಘಟನೆಯ ಮುಖಂಡರು ಏನೋ ಒಂದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಕೂಡ ಆ ಒಂದು ಪ್ರತಿಭಟನಾಕಾರರನ್ನು ಏನು ವಶಕ್ಕೆ ಪಡೆಯೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಪೊಲೀಸರನ್ನೇನು ಪ್ರತಿಭಟನಾಕಾರರು ಇಲ್ಲಿಗೆ ಬರ್ತಿದ್ದಂತೆ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂತಂದರೆ ಈ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥ ಪ್ರತಿಭಟನಾಕಾರರು ಏನು ಜಯನಗರದಿಂದ ಆರಂಭ ಮಾಡಿ ಇಲ್ಲಿಂದ ಹೋಗಿ ಜಯನಗರದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಮಾಡೋ ಮೂಲಕ ಇಲ್ಲಿಂದ ಪ್ರತಿಭಟನೆಯನ್ನು ಆರಂಭಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಇವರನ್ನು ತಡೆಯೋದಕ್ಕೂ ಕೂಡ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದು. ಕ್ಯಾಮ್ರಾಮನ್ ವಿನಾಯಕ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ.